ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರಿ? ಆ್ಯಸ್ ಯೂಶುವಲ್ ರೂಟೀನ್ ನೋಡ್ರಿ. ಇವತ್ತೇನು ಸ್ಪೆಷಲ್ ಅಂತಿಲ್ಲ, ಆದ್ರೆ ನಾಳಿನ ವಿಶೇಷತೆ ಬಗ್ಗೆ ಮಾತಾಡೋಣ್ರಿ. ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ. ನಾಳೆ ಅಮಾವಾಸ್ಯೆ ಅಂದ ತಕ್ಷಣವೇ ಎಲ್ಲರೂ ಮನೆ ಒರೆಸೋದು, ದೇವರ ಪೂಜೆ ಮಾಡೋದು, ಏನಾದರೂ ಒಂದು ಸ್ವೀಟ್ ಮಾಡೋದು. ಅದ್ರ ಜೊತೆಗೆ ಮತ್ತೇನು ವಿಶೇಷ ಅಂತಂದ್ರೆ, ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಣ್ಣಿನಿಂದ ಎತ್ತುಗಳನ್ನು ಮಾಡ್ತಾರೆ. ಅಂದ್ರೆ ಹೆಂಗೆ ನೋಡ್ರಿ, ಇದು ಫಸ್ಟ್ ಹಬ್ಬನೇ ಮಣ್ಣೆತ್ತಿನ ಅಮಾವಾಸ್ಯೆ. ನೆಕ್ಸ್ಟ್ ಮಣ್ಣಿನಿಂದ ಮಾಡುವಂಥ ಹಬ್ಬಗಳೇ ಬರ್ತಾವೆ. ಈಗ ಗೋಕುಲಾಷ್ಟಮಿ ಅನ್ರಿ, ಗಣೇಶ ಚತುರ್ಥಿ ಅಂತನ್ರಿ, ಎಲ್ಲ ಮಣ್ಣಿನಿಂದನೇ ಬರ್ತಾವೆ, ಮಣ್ಣಿನಿಂದ ಮಾಡೋದು. ಮತ್ತು ಅದ್ರ ಜೊತೆ ಅದ್ರ ತಕ್ಕಂತೆ ಈ ಕ್ಲೈಮೇಟ್ ಎಲ್ಲ ನೋಡ್ರಿ, ಈಗ ಮಳೆ ಬರ್ತಿರ್ತದೆ, ಮತ್ತು ಹಾಗೆ ನೆಗಡಿ ಕೆಮ್ಮು ಜಾಸ್ತಿ ಇರ್ತದೆ. ಅದಕ್ಕೆ ತಕ್ಕಂತಹ ಆಹಾರ ಕರಿಗಡುಬು ಒಂದೊಂದು ಕಡೆ ಮಾಡ್ತಾರೆ, ಹೆಚ್ಚಾಗಿ ಕುದಿಸಿದ ಕಡುಬು ಇದೇ ಅಡುಗೆ ನೈವೇದ್ಯ ಜಾಸ್ತಿ ಇರ್ತದೆ. ಮಣ್ಣೆತ್ತಿನ ಅಮಾವಾಸ್ಯೆಗೆ ಕುದಿಸಿದ ಕಡುಬು, ನಮ್ಮ ಸೈಡೆಲ್ಲ ಶಾರ್ಟ್ ಫಾರ್ಮ್ ಒಳಗೆ ಕುಚ್ಚಿದ ಕಡುಬು ಅಂಥೇಳಿ ಹೇಳ್ತೀವಿ. ಇಷ್ಟದ ರೀ ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ. ನೆಕ್ಸ್ಟ್ ಏಕಾದಶಿ, ಈಗ ಅದ್ರ ಬಗ್ಗೆನೂ ಹೇಳ್ತೀನಿ. ಚಾತುರ್ಮಾಸ ಸ್ಟಾರ್ಟ್ ಆಗ್ತದೆ ಏಕಾದಶಿಯಿಂದ. ಆಷಾಢ ಏಕಾದಶಿ ಮುಂದಿಂದು. ಈಗ ನಾಳೆ ಅಮಾವಾಸ್ಯೆ ನಂತರ ಆಷಾಢ ಮಾಸನೇ ಸ್ಟಾರ್ಟ್ ಆಗ್ತದೆ. ಗಾಳಿ ಗೊತ್ತೇ ಆಗಿಬಿಡ್ತದೆ, ಆಷಾಢ ಗಾಳಿ ಎಷ್ಟು ಕೆಟ್ಟದ ನೋಡು ಅಂಥೇಳಿ ಎಲ್ಲರೂ ಅಂತಿರ್ತೀವಿ. ಅಂದ್ರೆ ಮುಂಜಾನೆ ಏನರ ರಂಗೋಲಿ ಹಾಕೋದು ಒಂದು ಸ್ವಲ್ಪ ಲೇಟ್ ಆದ್ರೆ ಸಾಕ್ರಿ, ಇದು ಕೈಯೊಳಗಿನ ರಂಗೋಲಿ ಹಾರಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ, ಅಷ್ಟು ಗಾಳಿ ಇರ್ತದೆ. ಆದರೆ ಅದೇ ಒಂಚೂರು ಅರ್ಲಿ ಹಾಕಿದ್ವಿ ಅಂತಂದ್ರೆ ರಂಗೋಲಿ ಚೆಂದಾಗಿರ್ತದೆ ನೋಡ್ರಿ. ಇಷ್ಟದ ನೋಡ್ರಿ ಇವತ್ತಿನ ರಂಗೋಲಿ ಒಳಗೆ ಎಷ್ಟು ಮಹತ್ವ ಅದ ಅಂತಂದ್ರೆ ರಂಗೋಲಿದ್ರಿ. ಎಷ್ಟೋ ಮಂದಿ ಕೇಳ್ತಿರ್ತೀರಿ. ನಾನು ಮೊದಲೆಲ್ಲ ಭಾಳ ಮುಂಜಾನೆ ಮಾತಿನ ಜಾಗದೊಳಗೆ ಇದ್ರ ಬಗ್ಗೆನೇ ಹೇಳ್ತಿದ್ದೆ. ರಂಗೋಲಿ ಬಗ್ಗೆ, ವಾಕಿಂಗ್ ಬಗ್ಗೆ, ಅಡುಗೆ ಬಗ್ಗೆ, ಇವು ಮೂರರದೇ ಜಾಸ್ತಿ ಅದು ದೇವರ ಬಗ್ಗೆ. ಯಾಕಂದ್ರೆ ಇವು 4 ವಿಷಯಗಳು ಅವಲ್ಲ, ನಾವು ದಿನನಿತ್ಯ ಎಷ್ಟು ಡಿಸ್ಕಷನ್ ಮಾಡಿದರೂ ಮುಗಿಯೋದೇ ಇಲ್ಲ. ಯಾಕಂದ್ರೆ ಅಷ್ಟು ತಿಳ್ಕೊಳ್ಳೋದಿರ್ತದೆ. ದೇವ್ರ ಬಗ್ಗೆನೂ ಎಷ್ಟು ಬೇಕಾದಷ್ಟು ತಿಳ್ಕೊರಿ, ಇನ್ನೂ ತಿಳ್ಕೊಬೇಕೇ ಅಂತ ಅನಿಸ್ತದೆ. ಹಾಗೆ ರಂಗೋಲಿ ಎಷ್ಟೇ ಚಂದ ಹಾಕಿದ್ರು, ಆಗ ನೋಡ್ಲಿಕ್ಕೆ ಕಣ್ಣಿಗೆ ಆನಂದ ಅನಿಸಿದ್ರು ಇನ್ನೂ ಬೇರೆ ಟೈಪ್ ರಂಗೋಲಿ ಕಲ್ಕೋಬೇಕೇ ಅಂತ ಅನಿಸ್ತದೆ. ರಂಗೋಲಿ ಮಹತ್ವನೂ ಹಾಗೆ ಅದ. ಮತ್ತು ಬೆಳಕು ಆಗೋದ್ರೊಳಗೆ ಆದಷ್ಟು ರಂಗೋಲಿ ಮನೆ ಒಳಗೆ 1 ದಿವಸ 2 ದಿವಸ ಓಕೆ, ಯಾಕಂದ್ರೆ ಹಾಲಿಡೇ ಇದ್ದಾಗ ನಡೀತದ್ರಿ. ಉಳಿದ ಸಮಯದೊಳಗಾದರೂ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಏಳೋದು, ಸೂರ್ಯೋದಯಕ್ಕಿಂತ ಮುಂಚೆ ಥಳಿ ರಂಗೋಲಿ ಮನೆ ಮುಂದೆ, ತುಳಸಿ ಮುಂದೆ ಒಂದು ದೀಪ ಎಷ್ಟು ಆನಂದವನ್ನು ಕೊಡ್ತದೆ. ಅಷ್ಟೇ ನಮ್ಮ ಮನೆಯೊಳಗೆ ಇರುವ ಜನರಿಗೂ ಅದು ರಕ್ಷಣೆಯನ್ನು ಕೊಡ್ತದೆ. ಅದಕ್ಕೆ ಪಾಸಿಟಿವ್ನೆಸ್ ಭಾಳ ಅದ ರೀ, ಭಾಳ ಪಾಸಿಟಿವ್ ವೈಬ್ಸನ್ನು ಬಿಡ್ತದೆ ಇದು ರಂಗೋಲಿ. ಅದೊಂದು ನೋಡ್ರಿ ನೀವೇ, ನಾವು ಯಾರ ಮನೆ ಮುಂದೆ ಹಾಯ್ದು ಹೊಂಟಿದ್ವಿ ಅಂದ್ರೆ ಸಣ್ಣ ರಂಗೋಲಿ ಹಾಕಿದ್ರಂದ್ರೆ ನಾವು ನೋಡಂಗೆ ಇಲ್ರಿ. ಅದೇ ಒಂದು ದೊಡ್ಡ ರಂಗೋಲಿ ಒಂದು ಸ್ವಲ್ಪ ಚಂದ ಆಗಿ ಕಾಣಿಸ್ತಿತ್ತಂದ್ರೆ ಅದನ್ನು ನಾವು ನಿಂತು ನೋಡ್ತೀವಿ, ಹಂಗೆ ಒಂಚೂರು ಮುಂದೆ ಹೋಗ್ಬೇಕಾದ್ರೂ ನೋಡ್ಕೋತಾ ಹೋಗ್ತೀವಿ. ಯಾಕಂದ್ರೆ ಅಷ್ಟು ಅಟ್ರಾಕ್ಟ್ ಮಾಡ್ತಿರ್ತದೆ ನಮಗೆ, ಹೌದಿಲ್ರಿ? ನೀವು ಕಲರ್ ಏನದಲ್ಲ ಹಾಕಬೇಕು. ಆ್ಯಕ್ಚುಲಿ ಕಲರ್ ರಂಗೋಲಿನೇ ದಿನನಿತ್ಯ ಹಾಕ್ಬೇಕಂತದ. ಒಬ್ಬೊಬ್ಬರಿಗೆ ಟೈಮ್ ಇರಂಗಿಲ್ಲ, ನಡೀತದೆ. ಅರಿಶಿನ ಕುಂಕುಮ ಚೆಂದಾಗಿ ಒಂದು ಸ್ವಲ್ಪ ಬಹಳಷ್ಟು ಹಾಕೋದು ಮತ್ತು ನಡೀತದೆ. ರಂಗೋಲಿ ಆದರೂ ಒಂದು ಸ್ವಲ್ಪ ದೊಡ್ಡದಾದರೂ ಹಾಕ್ರಿ. ಹಾಗೆ ಮತ್ತೊಂದಿಷ್ಟು ಕ್ವಶನ್ಸ್ ಬಂದೇ ಇರ್ತಾವೆ ದಿನನಿತ್ಯ. ನಮಗೂ 2 ವೇಳೆ ರಂಗೋಲಿ ಹಾಕೋದನ್ನು ತೋರಿಸ್ರಿ ಅಂತ. ಮೊದಲೆಲ್ಲ ವಿಡಿಯೋಸ್ ಭಾಳವರಿ ಅವು, ಆದರೂ ಈಗೀಗ ಜಾಯ್ನ್ ಆಗಿರ್ತಾರಲ್ಲ ಅವರಿಗೆಲ್ಲ ಒಂಚೂರು ಹೇಳಬೇಕು, ಹೇಳ್ತೀನಿ. 2 ಎಳೆ ರಂಗೋಲಿ ಹೆಂಗೆ ಈಸಿ ಅದ ರೀ. ಅದನ್ನು ನೀವು 2 ಎಳೆ ರಂಗೋಲಿ ಏನರ ಹಾಕ್ಲಿಕ್ಕತ್ರಿ ಅಂತ ತಿಳ್ಕೊರಿ. 1 ಎಳೆ ರಂಗೋಲಿ ಹಾಕ್ಲಿಕ್ಕೆ ಒಲ್ಲೆ ಅಂತೀರಿ, ಯಾಕಂದ್ರೆ ಇದೇ ಭಾಳ ಈಸಿ ರೀ. 1 ಎಳೆ ರಂಗೋಲಿನೇ ಟಫ್ ಅನ್ನಿಸ್ತದೆ. ಅದು ಬಂದ ಕೂಡಲೇ ಯಾವುದೇ ವಿದ್ಯಾರ್ಥಿ ಹಂಗೆ ಇರ್ತದೆ, ಬರೋ ತನಕ ಭಾಳ ಡಿಫಿಕಲ್ಟ್ ಇರ್ತದೆ, ಬಂದ ಮೇಲೆ ಭಾಳ ಈಸಿ ಆಗಿಬಿಡ್ತದೆ, ಹೌದಿಲ್ರಿ? ನೋಡ್ರಿ ಕಮಲದ ಹೂವಿನ ರಂಗೋಲಿ. ಕಮಲದ ಹೂವಿನೊಳಗೆ ಯಾವಾಗಲೂ ಲಕ್ಷ್ಮೀ ದೇವಿ ಇರ್ತಾಳೆ. ಅದರದ್ದು ರಂಗೋಲಿ ಕೂಡ ಹಂಗೆ ನೋಡ್ರಿ. ನಮ್ಮ ತುಳಸಿ ಕಟ್ಟಿ ಇಲ್ಲಿ ಬಂದದ. ಈಗ ಈ ಕಡೆ ಬಾಜುಕಿನ ಮನೆಯವರು ಮನೆ ಕಟ್ಲಿಕ್ಕತ್ತಾರ ಮೇಲೆ, ಹಾಗಾಗಿ ಅಲ್ಲೆಲ್ಲ ಮಣ್ಣು ಎಲ್ಲ ಬೀಳುತ್ತದೆ. ಒಂದು 5-6 ತಿಂಗಳು, 1 ವರ್ಷ ತುಳಸಿ ಕಟ್ಟಿ ಜಾಗ ಚೇಂಜ್ ಆಗ್ಯದ ನೋಡ್ರಿ. ಇಷ್ಟು ಮುಂಜಾನೆಯ ಮಾತು.
ಇಷ್ಟು ರಂಗೋಲಿ ಎಲ್ಲ ಹಾಕೋದು 6 ಗಂಟೆ ಅನ್ನೋದಕ್ಕೆ ಮುಗೀತದೆ ರೀ. ಮುಂದೆ ಕರೆಕ್ಟ್ 6ಕ್ಕೆ ಅಥವಾ 6:15 ನಿಮಿಷ ಇದ್ದಾಗ ನಾವು ವಾಕಿಂಗ್ ಹೋಗ್ತೀವಿ. 6:15 ಪೌಣೆ 7ಕ್ಕೆ ಒಂದೊಂದು ಸರಿ 7 ಗಂಟೆ ಹಿಂಗಾಗ್ತದೆ ರೀ. ಈಗ ವಾಕಿಂಗ್ ಹೋಗಿ ಬರೋಣ್ರಿ. ಫ್ರೆಶ್ ಮಾರ್ನಿಂಗ್ಸ್. ನಾವೇನು ಭಾಳ ಅರ್ಲಿ ಅಂತ ಏನು ಬರಂಗಿಲ್ಲ ಇಲ್ಲಿ. ಒಂದು 6 ಗಂಟೆಗೆ 15 ನಿಮಿಷ ಇದ್ದಾಗ ಮನೆಗೆ ಬಿಡ್ತೀವಿ. 6:30 ಅಂದ್ರೆ ಮನೆಗೆ ಹೋಗ್ತೀವಿ. 6:30 ಪೌಣೆ 7 ಒಮ್ಮೊಮ್ಮೆ. ಸಂಡೇ ಇತ್ತಂದ್ರಂತೂ 7:30ಗೆ ಹೋಗ್ತೀವಿ ಎಲ್ಲ ಎಕ್ಸಸೈಸ್ ಮಾಡಿ. ಯಾಕಂತಂದ್ರೆ ಈಗ ನಿಮಗೆಲ್ಲ ಗುರ್ತದೆ, ಸಣ್ಣ ಸಣ್ಣ ವಯಸ್ಸಿಗೆ ಕಾಲು ಹಿಡಿಲಿಕ್ಕತ್ತಾವ. ಒಂದು 35-40 ಏಜಿಗೆ ಇದು. ಯಾಕಂದ್ರೆ ನಮ್ಮ ಜೀವನ ಶೈಲಿ ನಾವಂತೀವಿ ಹಿಂದಕ್ಕೆ ಎಲ್ಲರೂ 80 ವರ್ಷದ ತನಕನೂ ಎಷ್ಟು ಗಟ್ಟಿದ್ರು ಅಂತ ಹೇಳಿ ಅಂತೀವಿ. ಆದರೆ ರಿಯಲೈಸೇಷನ್ ಮಾಡ್ಕೊಳಂಗಿಲ್ಲ ನಾವು ಹೆಂಗೆ ಅವ್ರು ಮೊದಲು ಹೆಂಗಿದ್ರು, ನಾವು ಹೆಂಗಿದ್ದೀವಿ, ಅವರಷ್ಟು ನಾವು ಕೆಲಸ ಮಾಡ್ತೀವಿ ಇದಕ್ಕೂ ಅಗ್ರಿ ಆಗಂಗೇ ಇಲ್ಲ. ನಾವು ಬರೀ ಮೊದಲಿನವರೆಲ್ಲ ಎಷ್ಟು ಗಟ್ಟಿದ್ರು ಅದು ಎಲ್ಲ ಹೇಳ್ತೀವಿ ಮಾತಿನಲ್ಲಿ. ಆದರೆ ನಾವು ಅವ್ರ ಜೀವನ ಶೈಲಿ ಕೆಲವೊಂದಷ್ಟರೇ ನಾವು ಅಪ್ಲೈ ಮಾಡ್ಕೋಬೇಕು. ನಾವು ನಡೆಯಂಗೆ ಇಲ್ಲ. ಭಾಳ ಹೊರಗೆ ಹೋದರೂ ಕಾರ್ನಾಗ ಬೈಕ್ನಾಗೆ ಹೋಗ್ತೀವಿ, ಬಸ್ನಾಗೆ ಹೋಗ್ತೀವಿ, ನಡ್ಕೋತ ಹೋಗಂಗಿಲ್ಲ. ಮತ್ತು ನಾವೊಂದು ಆಫೀಸಿಗೆ ಹೋದ್ರೂ ಸತ್ಯಕ್ಕೆ ಚೇರ್ ಮೇಲೆ ಕೂಡ್ತೀವಿ. ಊಟ ಮಾಡಲಿಕ್ಕೆ ಚೇರ್ ಮೇಲೆ, ಕೆಳಗೆ ಕೂಡ್ಲಿಕ್ಕೆ ಆಗಂಗೇ ಇಲ್ಲ, ಕೂಡುವಂಗೂ ಇಲ್ಲ. ಆಮೇಲೆ ಮನೆಯೊಳಗೆ ಬಂದರೂ ನಾವು ಒಂದು ಸೋಫಾ ಮೇಲೆ ಕೂಡ್ತೀವಿ, ನಿಂತು ಅಡುಗೆ ಮಾಡ್ತೀವಿ. ಇದನ್ನೇ ಇಲ್ಲಲ್ರಿ, ಹಿಂಗೆ ವರ್ಕ ಇಲ್ಲ. ಕೆಳಗೆ ಕೂಡೋದು ಏಳೋದು ಈ ಥರ ಮಾಡಲಿಕ್ಕೆ ಹೋಗಂಗಿಲ್ಲ ನಾವು. ಹಾಗಾಗಿ ನಮ್ಮ ಕಾಲು ಹಿಡಿಲಾರ್ದೆ ಏನಾಗ್ತವೆ, ನಾವು ಯಾವಾಗೂ ಯಾವುದೋ ಒಂದು ಮಷೀನ್ ಆಯ್ತು ಏನಾಯ್ತು ಇಟ್ಟಲ್ಲೇ ಇಟ್ವಿ ಅಂದ್ರೆ ಏನಾಗ್ತದೆ, ತುಕ್ಕು ಹಿಡಿತದೆ. ಆಮೇಲೆ ಹಾಗೆ ಕೆಟ್ಟು ಹೋಗ್ಬಿಡ್ತದೆ, ಒಗೆದು ಬಿಡ್ತೀವಿ. ಅದೇ ದಿನಾಲು ಬಳಕೆ ಮಾಡ್ಕೋತಿದ್ವಿ ಅಂದ್ರೆ ಅದು ಎಷ್ಟು ಚಲೋನೇ ಹೊಸಾದೇ ಇರ್ತದೆ. ಹಾಗೇನೆ ನಮ್ಮ ಬಾಡಿ ಕೂಡ ದೇವರು ಎಲ್ರಿಗೂ ಒಳ್ಳೇದನ್ನೇ ಕೊಟ್ಟಿರ್ತಾನೆ. ಮತ್ತು ಎಲ್ಲರೂ ನಾವೊಬ್ರು ನೋಡಿ ಎಷ್ಟು ಚಂದ ಇದ್ದಾರೆ ಅಂತೀವಿ, ಆದರೆ ನಮಗೊಂದು ಟೈಪ್ ಸೌಂದರ್ಯವನ್ನು ದೇವರು ಕೊಟ್ಟಿರ್ತಾನೆ. ಅಷ್ಟೇ ಒಳ್ಳೆಯ ಗುಣಗಳು ನಮ್ಮಲ್ಲಿ ಇರ್ತಾವೆ. ಆದ್ರೆ ನಾವು ಕೆಟ್ಟ ಗುಣಗಳು ಇರ್ತಾವೆ, ಎರಡೂ ಇರ್ತಾವೆ. ನಾವು ಯಾವುದಕ್ಕೆ ಹೆಚ್ಚು ಬೆಳೆಸ್ಕೋತೀವೋ ಯಾವಾಗಲೂ ಥಿಂಕ್ ಪಾಸಿಟಿವ್. ಒಬ್ಬರು ನೋಡಿ ಯಾಕೆ ಅಸೂಹೆ ಪಟ್ಕೊಳ್ಳೋದು, ಮತ್ತು ಒಬ್ಬರು ನೋಡಿ ಯಾಕೆ ಆ ಥರ, ಅದು ಎಲ್ಲ ಬೇಡ. ಅವೇ ನಮಗೆ ಸ್ಟಾಕ್ ಆಗಿ ಒಂದು ರೋಗವಾಗಿ ಹರಡ್ಲಿಕ್ಕತ್ತಾವ. ಈಗ ಎಲ್ಲ ಹೆಚ್ಚು ಕ್ಯಾನ್ಸರ್ ಅದು ಇದು ಬರಲಿಕ್ಕೆ ಇನ್ನೊಂದು ರೀಸನ್ ನಾವು ಆಧ್ಯಾತ್ಮಿಕವಾಗಿ ನೋಡ್ಲಿಕ್ಕತ್ರ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಇನ್ನೊಬ್ರು ನೋಡಿ ಅದೆಲ್ಲ ಭಾಳ ಆಗ್ಲಿಕ್ಕತ್ತದ. ಈಗ ನಮ್ಮಲ್ಲಿ ಯಾರು ಇಲ್ಲ ಹಂಗೆ. ಆದರೆ ನಿಮ್ಗೆ ಅನ್ನಿಸ್ತಿರ್ತದೆ ಯಾಕೆ ಹಿಂಗ್ಯಾಕೆ ಹೇಳಿರ್ತಾರೆ, ಯಾರಿಗೂ ಇದೇನು ಟಾರ್ಗೆಟ್ ಮಾಡಿ ಹೇಳೋದಾಗಲಿ ಇಲ್ಲ. ಫ್ಲೋನಾಗ ಏನೋ ಹೇಳ್ಬೇಕು ಅನ್ನಿಸ್ತದೆ ಹೇಳ್ತೀನಿ. ಆದರೆ ನೀವು ಯಾರಿಗೇ ಪರ್ಸ್ನಲಿ ನಾವು ಯಾರಿಗೇ ಹೇಳೋದಾಗಲಿ, ನೀವು ಯಾರು ಎಲ್ಲರೂ ನಮ್ಗೆ ಗುರುತಿಸೋಕ್ಕಿರಂಗಿಲ್ಲ, ಆದರೂ ನನ್ನನ್ನು ಪ್ರೀತಿಸ್ತೀರಿ. ಇದಕ್ಕೆ ನಾವು ಭಾಳ ಚಿರಋಣಿ. ಹೋದ ಜನ್ಮದ ಯಾವುದೋ ಋಣಾನು ಬಂದ ಅಕ್ಕ ತಂಗಿ ಸಂಬಂಧಗಳು ಇರ್ತಾವೆ, ಹಾಗಾಗಿ ಅಟ್ಯಾಚ್ಮೆಂಟ್ ಆಗಿರ್ತದೆ. ಅದಕ್ಕೆ ಇದು ಫ್ರೆಶ್ ಮಾರ್ನಿಂಗ್ ನಮ್ಮ ಫ್ರೆಶ್ ಥಾಟ್ಸ್
ಅದ್ರ ಜೊತೆಗೆ ನಮಗೆಲ್ಲ ಎಷ್ಟು ಆಲೋಚನೆಗಳು ಯಾವಾಗಲೂ ಒಳ್ಳೆಯದೇ ಬರ್ತಾವೆ. ಇಂಥ ಫ್ರೆಶ್ ಮಾರ್ನಿಂಗ್ ಒಂದು ಗಾರ್ಡನ್ಗೆ ಹೋಗಿ ಹೆಚ್ಚು ಮಾತಾಡ್ಲಾರ್ದ ನಾವೇ ಒಂದು ದೇವ್ರ ಧ್ಯಾನ ಮನಸ್ಸೊಳಗೆ ಮಾಡ್ಕೋತ ಒಂದು ಯೋಗ ಮಾಡಿ ಹೋದ್ವಿ ಅಂದ್ರೆ ಹೋಲ್ ಡೇ ನಾವು ಫ್ರೆಶ್ ಆಗಿರ್ಬೋದು. ಹೌದಿಲ್ರಿ? ನೋಡ್ರಿ, ಇವತ್ತಿನ ಪೂಜಾ ಆಷಾಢ ಮಾಸದ ಬಂತ್ರಿ. ಆಷಾಢ ಮಾಸದೊಳಗೆ ಪ್ರತಿ ಸೋಮವಾರ ಒಂದು ಹೊತ್ತು ಊಟ, ಒಂದು ಹೊತ್ತು ಟಿಫನ್ ಮಾಡಿ ಪಾರ್ವತಿ ಪರಮೇಶ್ವರರ ಪೂಜೆ ಮಾಡ್ಬೋದು. ರುದ್ರದೇವರದು ಪೂಜೆ ಬಹಳ ಶ್ರೇಷ್ಠವಾದದ್ದು. ನೋಡ್ರಿ, ಇವತ್ತಿನ ಅಡುಗೆ ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಚಪ್ಪರದ ಅವರಿಕಾಯಿ. ಇದು ಭಾಳ ಅಂದ್ರೆ ಭಾಳ ಚಲೋ ರೀ. ಆರೋಗ್ಯಕ್ಕೆ ಹೆಚ್ಚು ಪ್ರೋಟೀನ್ ಇರ್ತದೆ, ಇದ್ರೊಳಗೆ ನಾರಿನಂಶ ಇರ್ತದೆ. ಹಾಗಾಗಿ ಈ ಚಪ್ಪರದ ಅವರಿ ಮತ್ತು ರಾಜಗಿರಿ ಪಲ್ಯ ಸೋಸಿ ಇದನ್ನು ದೇಟು ಅಂತ ಏನು ಕರಿತೀವಲ್ಲ, ರಾಜಗಿರಿ ಪಲ್ಯದ್ರಿ, ಇದ್ರೊಳಗೆ ಭಾಳ ಫೈಬರ್ ಕಂಟೆಂಟ್ ಇರ್ತದೆ. ಇದನ್ನು ಹಂಗೆ ಒಗಿಲಿಕ್ಕೆ ಹೋಗ್ಬೇಡ್ರಿ. ದಂಟು ಅಂತೀವಿ, ದೇಟು ಅಂತೀವಿ. ನೀವೇನಂತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಯಾಕಂದ್ರೆ ಒಂದೊಂದು ಸೈಡ ಒಂದೊಂದು ಭಾಷೆಗಳು ಚೇಂಜ್ ಹಾಕೋತಿರ್ತಾವೆ. ಒಂದಕ್ಕೆ ನಾವೇನು ಕರಿತಿರ್ತೀವಿ ಒಂದೊಂದು ಅರ್ಥ ಆಗ್ತಿರಂಗಿಲ್ಲ ನಿಮ್ಗೆ. ಅದಕ್ಕೆ ನೀವೇನಂತ ಕರಿತೀರಿ? ಇದಕ್ಕೆ ದೇಟು ಅಂತ ನಾವಂತೀವಿ. ಅದನ್ನೇ ಒಗೆದು ಬಿಡ್ತಾರೆ. ಎಷ್ಟೋ ಮಂದಿ ಬರೀ ತೊಪ್ಪಲಷ್ಟ ತೆಗಿತಾರ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದನ್ನೂ ತಗೋರಿ. ಎಳಿ ದೇಟಿತ್ತ ಅಂದ್ರಂತೂ ಪಲ್ಯ ಜೋಡಿನೇ ಹಾಕಿಬಿಡ್ರಿ. ಈಗೆಲ್ಲ ಪಲ್ಯ ಸೋಸಿ ಇಟ್ಕೊಳ್ಳೋದಾಯ್ತು. ಇನ್ನು ಬರ್ಶನ್ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಬಿಡೋದು. ನೋಡ್ರಿ, ಭಾಳ ಸಿಂಪಲ್ ಆದ ಅಡುಗೆ. ಡೈಲಿ ಏನಿರ್ತದೆ ಅದೇನು ನೋಡ್ರಿ. ಏನಂತಂದ್ರೆ ಭಕ್ರಿ ಮಾಡ್ಲಿಕ್ಕತ್ತೀನಿ. 4 ಒಲಿ ಬೀಜಿ ಮಾಡ್ತೀನಿ ರೀ. ಮೊದ್ಲು ಒಂದು ಸೈಡ ಭಕ್ರಿಗೆ ಹೆಸರು ಇಟ್ಟಿನಿ, ಇನ್ನೊಂದು ಸೈಡ್ ಏನದ ದೇಟು. ಈ ದೇಟು ಮತ್ತು ಹಸಿಮೆಣಸಿನ್ಕಾಯಿ ಅದರೊಳಗೆ 1-2 ಹೀರಿಕಾಯಿ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಹಂಗೆ ಒಂಚೂರು ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಹೀರಿಕಾಯಿ ರಾಜಗಿರಿ ದೇಟು ಚಟ್ನಿ ರೆಡಿ ಆಗ್ತದೆ ರೀ. ಖರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ತಾಳಿಸಿ ಮಾಡ್ತೀವಲ್ಲ, ಅದನ್ನೂ ಕೂಡ ಒಂದು ಸರಿ ತೋರಿಸ್ತೀನಿ ರೀ ನಿಮಗೆ. ಈಗ 1-2 ಸ್ಪೂನ್ನಷ್ಟು 2 ಅಥವಾ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆಂದಾಗಿ ತಾಳಿಸ್ಲಿಕ್ಕೆ ಇಡ್ತೀನಿ. ಮತ್ತು ಇನ್ನೊಂದು ಸೈಡ ಒಗ್ಗರಣೆ ಅಂತೂ ತಯಾರು ಮಾಡ್ಲಿಕ್ಕತ್ತೀನಿ. ಅದನ್ನು ಕೂಡ ಪಲ್ಯ ಮಾಡ್ತೀನಿ. ಮತ್ತು ಇನ್ನೂ ಇಡ್ತೀನಿ ರೀ. ಅಲ್ಲಿ ಅಂದ್ರೆ 4 ಒಲಿ ಒಟ್ಟು ಬೀಜಿ ಮಾಡಿಬಿಡ್ತೀನಿ ನೋಡ್ರಿ. ಈಗ ಇನ್ನೊಂದು ಸೈಡ್ ಏನು ಕಡಾಯಿ ಇಟ್ಟಿನಿಲ್ಲ, ಅದರೊಳಗೆ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಎಲ್ಲ ಹಾಕಿ ರಾಜಗಿರಿ ಪಲ್ಯ 2 ಸೂಡು ರಾಜಗಿರಿ ಪಲ್ಯ ಇತ್ತು. ಕೆಂಪು ರಾಜಗಿರಿ, ಅದರೊಳಗೂ ಹೇಳಿ ಮಾಡಿಸಿದ್ದು. ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ. ಆದಷ್ಟು ನಮ್ಮ ಅಡುಗೆ ಅಂದರೆ ಜಾಸ್ತಿ ತೊಪ್ಪಲ್ ಪಲ್ಯ. ಎಲ್ರಿಗೂ ಗುರ್ತಾಗ್ಬಿಟ್ಟದ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ತೊಪ್ಪಲ್ ಪಲ್ಯ, ಅದರೊಳಗೂ ಮೆಂತೆ ಪಲ್ಯ ಖರೆ ಅದ ರೀ. ನಾವು ಸಣ್ಣವರಿದ್ದಾಗಿಂದ ಜಾಸ್ತಿ ಮೆಂತೆ ಪಲ್ಯ. ಯಾಕಂತಂದ್ರೆ ಈಗ ಭಕ್ರಿ ಜೋಡಿ ಏನ್ರಿ, ಅನ್ನದ ಜೋಡಿ ಏನ್ರಿ, ಹಂಗೆ ತಿನ್ಲಿಕ್ಕೆ ತಾಳಿಸ್ಲಿಲ್ಲ ಅಂದ್ರೂ ನಡೀತದೆ. ಹಂಗೆ ತಿನ್ಲಿಕ್ಕೆ ಭಾಳ ರುಚಿ ಆಗ್ತದಲ್ರಿ. ಹಾಗಾಗಿ ಅದನ್ನೇ ಜಾಸ್ತಿ ತರೋದು. ಹಂಗೆ ರಾಜಗಿರಿ ಇವೆಲ್ಲನೂ ತರ್ತೀವಿ. ಮೊಳಕೆ ಕಾಳು ತಿಂತೀವಲ್ರಿ ಪ್ರೋಟೀನಕ್ಕೆ. ಹಾಗಾಗಿ ಕಾಳು ಯಾವಾಗರೂ ಒಮ್ಮೆ ಮಾಡಿರ್ತೀನಿ. ಆದರೂ ಮಾಡಬೇಕು. ಈಗ ಮೂಕಣಿ ಕಾಳು ಎಲ್ಲ ಇರಲಾರ್ದಾಗ ಕಾಳಿನ ಪಲ್ಯ ಮಾಡ್ತೀನಿ. ಚಪ್ಪರದವ್ರಿ ಮಾಡ್ಲಿಕ್ಕತ್ತೀನಿ. ಅದನ್ನು ಕೂಡ ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಒಂದು ಸೈಡ ರಾಜಗಿರಿ ಚೆಂದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದು ರಾಜಗಿರಿ ಪಲ್ಯ ಹಾಕ್ಲಿಕ್ಕತ್ತೀನಿ. ಇನ್ನೊಂದು ಸೈಡ ಇವೆಲ್ಲ ಅವರಿಕಾಯಿ ಆರಿಸಿ ಇಟ್ಕೊಂಡೇನಿಲ್ರಿ, ಅವೆಲ್ಲ ಅವರಿಕಾಳು ಹಾಕಿ ಅದರೊಳಗೆ ಏನೂ ಹಾಕಂಗಿಲ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ 2 ಹಾಕ್ತೀನಿ. ಸ್ವಲ್ಪ ಮಸಾಲೆ ಪುಡಿ ಹಾಕಿಬಿಡ್ತೀನಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಮತ್ತು ಮನೆ ಒಳಗಿನ ಮಾಡಿದ ಮಸಾಲೆ ಪುಡಿನೇ ಯೂಸ್ ಮಾಡಿರಿ. ಅದೇನು ಭಾಳ ಡಿಫಿಕಲ್ಟ್ ಇಲ್ಲ. ಸಾಕಷ್ಟು ವಿಡಿಯೋಸ್ ಅವ. ಮತ್ತು ಮಸಾಲೆ ಪುಡಿ ಅಂತ ಅನ್ಲಿಕ್ಕೆ ಇರಲಿಲ್ಲ ಅಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಉಪ್ಪು, ಖಾರ ಅಷ್ಟೇ ಹಾಕ್ರಿ. ಮಸಾಲೆ ಪುಡಿ ಜಾಗದಾಗ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ, ಒಂಚೂರು ಬೆಲ್ಲ ಹಾಕಿದ್ವಿ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡ್ರಿ. ಹುಣಸೆ ಹಣ್ಣಿನ ಹುಳಿನೂ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ. ಬರೇ ಹುಣಸೆ ಹಣ್ಣಂದ್ರೆ ತಲೆ ತಿರುಗ್ತದೆ. ಅದ್ರ ಜೊತೆಗೆ ಈಕ್ವಲ್ ಆಗಿ ನಾವು ಬೆಲ್ಲ ಮತ್ತು ಉಪ್ಪು, ಖಾರ ಹಾಕಿದ್ವಿ ಅಂದ್ರೆ ರುಚಿನೂ ಆಗ್ತದೆ, ಪಿತ್ತು ಆಗಂಗಿಲ್ಲ ನೋಡ್ರಿ. ಎಲ್ಲ ಅಡುಗೆ ಮಸ್ತಾಗಿ ಇಳಿಲಿಕ್ಕತ್ತ. ಈಗ ಉಪ್ಪು, ಖಾರ ಎಲ್ಲ ಹಾಕಿ ಇನ್ನೇನದ ಭಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ.
ಏನು ಹಿಟ್ಟು ನೀ ಹಿಡಿದು ನೋಡಿ. ನೋಡಿದ್ರೆ ಅನಿಸುತ್ತೆ. ಹ್ಞೂ ಇಷ್ಟ ಅಳಕ್ಕೆ ಚಂದ ಇರ್ಬೇಕು ನೋಡಿ. ನಾನು ಹಿಂಗಿತ್ತಿಲ್ಲ ಬಕ್ರಿ ಈಸಿಲಿ ನೀವು ಮಾಡ್ಬೋದು. ನಮ್ಮ ಕಡೆ ಎಲ್ಲ ಭಾಕ್ರಿ ಮಾಡೋದಂದ್ರೆ ಭಾಳ ಸರಳ ರೀ. ಯಾಕಂದ್ರೆ ಎಲ್ಲರೂ ಕಲ್ತಿರ್ತಾರೆ. ಮತ್ತು ಇನ್ನೂ ಒಂದು ಏನು, ಒಂದು ಭಕ್ರಿ ಮಾಡೋದು ಈಸಿ ರೀ. ಮುಂದೆ ಅದು ಬರ್ಷನ್ ಕಟ್ಟಿ ಕ್ಲೀನ್ ಮಾಡೋದು ಅದೇ ಒಂದೇ ದೊಡ್ಡ ಪ್ರಶ್ನೆ ನೋಡ್ರಿ. ಯಾಕಂದ್ರೆ ಲಟ್ಟಿಸಿ ಮಾಡಿದ್ರೆ ನಡೀತದ. ಆದ್ರೆ ನಮಗದು ರೂಢಿ ಇಲ್ಲರಿ. ಅಷ್ಟು ಬರ್ತಾವಾದ್ರೆ ಇಲ್ಲಲ್ಲ. ನಮಗೇನೋ ಭಕ್ರಿ ಅಂದ ತಕ್ಷಣ ಹಿಂಗೆ ರಪ್ಪ ರಪ್ಪ ಅಂತ ಬಡದ್ರೆ ಒಂದು ಭಕ್ರಿ ಅಂತ ಅನಿಸ್ತದೆ ಫೀಲ್, ಆ ಟೈಪು. ಹಂಗೆ ಯಾವಾಗೂ ಹಿಂಗೆ ಮಾಡ್ಕೋತ ಬಂದೀವಿ ನಾವು. ಮತ್ತು ರಂದಿ ಮಾತ್ರ ಭಾಳ ಆಗಿರ್ತದೆ. ಅದನ್ನು ತೊಳಿಬೇಕು. ಆಗಿಂದಾಗ ತೊಳೆದು ಬಿಟ್ರೆ ಭಾಳ ಸರಳ. ಒಂದೊಂದು ಸರಿ ಅಂತೂ ಲೇಟ್ ಆಗಿರ್ತದೆ ರೀ ಸ್ಕೂಲಿಗೆ. ಅವಾಗ ಏನು ಮಾಡ್ತೀನಿ, ಹಿಂಗೆ ಬಡದು ಇಲ್ಲೇ ಇಟ್ಟು ಇದೇನು ಎಲ್ಲ ಮುಚ್ಚಿಟ್ಟು ಫಾಸ್ಟಾಗಿ ಹೋಗಿಬಿಟ್ಟಿರ್ತೀನಿ. ಮಧ್ಯಾಹ್ನ ಬಂದ ತಕ್ಷಣವೇ ಮತ್ತೆಲ್ಲ ಬರ್ಷನ್ ಕಟ್ಟಿ ಅದು ತೊಳಿತೀವಿ ನೋಡ್ರಿ. ಎಷ್ಟೋ ಸಾರಿ ಹಾಗೇನೂ ಆಗಿರ್ತದೆ. ಮತ್ತೆಲ್ಲ ಕ್ಲೀನ್ ಮಾಡಿದಾಗ ಇವತ್ತು ಕ್ಲೀನ್ ಆಯ್ತು ನೋಡ್ರಿ ಅಂತ ನಿಮ್ಗೆ ಅದನ್ನು ಕೂಡ ವಿಡಿಯೋನ ಸಾಕಷ್ಟು ಸಾರಿ ಅಪ್ಲೋಡ್ ಮಾಡೀನಿ, ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತು ಇನ್ನೂ ಒಂದು ಆಷಾಢ ಮಾಸ ಸ್ಟಾರ್ಟ್ ಆಯಿತು ನಾಡ್ದಿನಿಂದ. ಪ್ರತಿ ಶುಕ್ರವಾರಕ್ಕೊಮ್ಮೆ ಮಾಡುವಂಥ ಈ ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸ ಎಷ್ಟು ಮುಖ್ಯನೋ ಆಷಾಢ ಮಾಸನೂ ಅಷ್ಟೇ ಮುಖ್ಯದರೆ ಲಕ್ಷ್ಮೀ ಪೂಜಾಕ್ಕೆ. ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡೋದು ಒಟ್ಟ ಬಿಡ್ಲಿಕ್ಕೆ ಹೋಗಬೇಡ್ರಿ. ಹಾಗೆ ತುಳಸಿ ಪೂಜೆ, ಬರೀ ತುಳಸಿ ಪೂಜೆ ಮಾಡೋದಲ್ಲ, ಅದ್ರ ಜೊತೆ ಕೃಷ್ಣ ಪರಮಾತ್ಮ ಒಂದು ಕೃಷ್ಣನ ಇಟ್ಟ, ಒಬ್ಬೊಬ್ರ ಮನ್ಯಾಗ ಕೃಷ್ಣನ ಸಣ್ಣ ಸಣ್ಣ ಇರಂಗಿಲ್ಲ, ಮೂರ್ತಿ ಅನ್ರಿ ಅಚ್ಚನ್ರಿ ಇರುವುದಿಲ್ಲ. ಅವ್ರೇನು ಮಾಡೋದು, ಒಂದು ಬೆಟ್ಟಡಿಕೆ ಇಟ್ಟು ಪೂಜೆ ಮಾಡಿದ್ರೆ ನಡೀತದೆ. ಹಾಗೆ ತುಳಸಾದೇವಿಗೆ ಮಂಗಳಸೂತ್ರ, ಬಳಿ ಇವೆಲ್ಲ ಇರಬೇಕು. ಇದ್ದು ಪೂಜೆ ಮಾಡಿದ್ರೇ ಭಾಳ ಶ್ರೇಷ್ಠ. ಕಂಪ್ಲೀಟ್ ಪೂಜಾ ಅಂತ ಆಗ್ತದೆ, ಕಂಪ್ಲೀಟ್ ಫಲ ಸಿಗ್ತದೆ. ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಹಂಗೆ ಇವತ್ತು ಬೆಣ್ಣೆ ತೊಗೊಂಡಿದ್ವಿ. ನಮ್ಗೆ ಹಾಲು ಕೊಡ್ತಾರಲ್ಲ ಅವ್ರ ಕಡೆ ಭಾಳ ಚಲೋ ಕೊಡ್ತಾರೆ ರೀ. ಯಾವಾಗಿಂದ ಎಷ್ಟೋ ವರ್ಷದಿಂದ ತೊಗೋತೀವಿ. ಹಾಗಾಗಿ ಬೆಣ್ಣೆ ಇತ್ತು ಅಂದ್ರೆ ನಮ್ಮ ಮನೆ ಒಳಗೆ ನಮ್ಮ ಮನೆಯವ್ರಿಗೇನ್ರಿ, ಮಕ್ಕಳಿಗೇನ್ರಿ, ಒಂದು ಭಕ್ರಿ, 2 ಭಕ್ರಿ, ಬೆಣ್ಣೆ ಭಕ್ರಿನೇ ತಿಂತಾರೆ. ಹಾಗಾಗಿ ಇದನ್ನು ಮೊದಲ ಬೆಣ್ಣೆ ಭಕ್ರಿ ಒಂಚೂರು ಮಸಾಲೆ ಪುಡಿ ಹಾಕಿ ನಮ್ಮ ಮನೆಯವರಿಗೆ ಸುತ್ತಿ ಕೊಡ್ಲಿಕ್ಕತ್ತೀನಿ ರೀ. ಹಂಗೆ ಮತ್ತು ಭಕ್ರಿನೂ ಕಂಟಿನ್ಯೂ ಅದ ರೀ ಮಾಡ್ತೀನಿ. ಇನ್ನೊಂದು 4 ಭಕ್ರಿ ಆದವು ಅಂದ್ರೆ ಮುಗೀತು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ
ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಎಲ್ಲರೂ ಕಮೆಂಟ್ ಮಾಡೋರು ಎಲ್ರಿಗೂ ಧನ್ಯವಾದಗಳು. ಇಷ್ಟು ಟೈಮ್ ಇಟ್ಟು ನಮ್ಮ ಸಲುವಾಗಿ ಇಷ್ಟು ಟೈಮ್ ಇಟ್ಟು ನೀವೆಲ್ಲರೂ ಕಮೆಂಟನ್ನು ಮಾಡ್ತೀರಿ. ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ. ನಮ್ಮದು ನಿಮ್ಮದು ಯಾವುದೋ ಜನ್ಮದಲ್ಲಿ ಏನು ಋಣಾನುಬಂಧ ಇತ್ತೋ ಏನೋ, ಯಾಕಂದ್ರೆ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಹೇಳ್ತೀರಿ ಇವತ್ತು ಚಲೋ ಆಗಿತ್ತು ಹಿಂಗೆ ಹಂಗೆ ಅಂತೇಳಿ. ಭಾಳ ಅಂದ್ರೆ ಭಾಳ ಎಲ್ಲರ ಕಮೆಂಟ್ಸನ್ನು ನಾನು ಓದ್ತೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.